ಗೋಕುಲ್ ರೋಡ್ ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ ಅನಧಿಕೃತ ಶೆಡ್ ನಿರ್ಮಾಣ, ಸ್ಥಳಕ್ಕೆ ಪಾಲಿಕೆ ಆಯುಕ್ತರು ಭೇಟಿ. ಅಕ್ರಮ ಶೆಡ್ ತೆರವುಗೊಳಿಸಲು ಸೆಕ್ಷನ್ 321 ನೋಟಿಸ್ ಜಾರಿ ಮಾಡಿದ್ರು, ಡೋಂಟ್ ಕೇರ್. ಅಕ್ರಮ ಶೆಡ್ ನಿರ್ಮಾಣದ ಸ್ಥಳ ಪರಿಶೀಲನೆ, ಆಯುಕ್ತರು ಮಾಡಿದ ರುದ್ರೇಶ್ ಖಾಳಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಗೋಕುಲ್ ರೋಡ್ನಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ ಯಾವುದೇ ರೀತಿಯ ಪಾಲಿಕೆಯಿಂದ ಪರ್ಮಿಷನ್ ಪಡೆಯದೆ ಬೃಹತ್ತಾದ ಶೆಡ್ ನಿರ್ಮಾಣ ಮಾಡಿ ಸುವರ್ಣ ಗ್ರಾನೈಟ್ ಹೆಸರಿನಲ್ಲಿ ವ್ಯಾಪಾರ ಕೂಡ ಆರಂಭ ಮಾಡಿದ್ದ ಆರೋಪದಡಿಯಲ್ಲಿ ಪಬ್ಲಿಕ್ ನೆಕ್ಸ್ಟ್ ನಿರಂತರ ಸುದ್ದಿ ಮಾಡುತ್ತಾ ಬಂದಿದೆ. ಈಗಾಗಲೇ ಅಕ್ರಮವಾಗಿ ನಿರ್ಮಾಣ ಮಾಡಿದ ಶೆಡ್ಗೆ ಪಾಲಿಕೆಯಿಂದ ಸೆಕ್ಷನ್ 321 ಅಡಿಯಲ್ಲಿ ಡೆಮಾಲಿಷನ್ ನೋಟಿಸ್ ನೀಡಿದ್ರು. ಈಗ ಖುದ್ದಾಗಿ ಪಾಲಿಕೆ ಆಯುಕ್ತರಾದ ರುದ್ರೇಶ್ ಘಾಳಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಕ್ರಮಕ್ಕೆ ಮುಂದಾಗಿದ್ದಾರೆ. ಗೋಕುಲ್ ರೋಡ್ ಮುಖ್ಯ ರಸ್ತೆ ಕೃಷ್ಣಾಪುರ ಓಣಿಯಲ್ಲಿ ಮಾಲೀಕನೊಬ್ಬ ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ ಯಾವುದೇ ರೀತಿಯ ಪೋಡಿ ಆಗದಿದ್ದರೂ ಬೇರೆ ಬೇರೆ ಮಾಲೀಕತ್ವ ಹೊಂದಿದ್ರೂ ಕೂಡ ಪಾಲಿಕೆ ಅನುಮತಿ ಇಲ್ಲದೆ ರಾಜಾರೋಷವಾಗಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡಿ ಗ್ರಾನೈಟ್ ವ್ಯಾಪಾರ ಮಾಡುತ್ತಿದ್ದರೆಂದು ಆರೋಪದಡಿಯಲ್ಲಿ ಪಬ್ಲಿಕ್ ನೆಕ್ಸ್ಟ್ನಲ್ಲಿ ಸುದ್ದಿ ಬಿತ್ತರಿಸ್ತಾ ಬಂದಿದೆ. ಈ ಜಾಗದ ಉತ್ತಾರದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಎಂದು ಇದೆ. ಇವರು ಪಾಲಿಕೆಯಿಂದ ಯಾವುದೇ ಪರ್ಮಿಷನ್ ಪಡೆಯದೆ ಬೃಹತ್ತಾದ ಶೆಡ್ ನಿರ್ಮಾಣ ಮಾಡಿ ಸುವರ್ಣ ಗ್ರಾನೈಟ್ ಎಂಬ ಹೆಸರಿನಲ್ಲಿ ವ್ಯಾಪಾರ ಕೂಡ ಆರಂಭ ಮಾಡಿದ್ದಾರೆ. ಪಾಲಿಕೆಗೆ ಮೋಸ ಮಾಡಿದ್ದಲ್ಲದೆ ಸೆಕ್ಷನ್ 321 ಡೆಮಾಲಿಷನ್ ನೋಟಿಸ್ ಜಾರಿ ಆದರೂ ಕೂಡ ಕೆಲಸ ನಿಲ್ಲಿಸದೆ ಇನ್ನು ಕಾಮಗಾರಿ ಆರಂಭ ಮಾಡಿದ್ದಾರೆ. ಆದರೆ ಇವರಿಗೆ ಪಾಲಿಕೆ ಅಧಿಕಾರಿಗಳ ಭಯವೇ ಇಲ್ಲದಂತಾಗಿದೆ. ಈಗ ಕಠಿಣ ಕ್ರಮ ಕೈಗೊಳ್ಳಲು ಪಾಲಿಕೆ ಆಯುಕ್ತರು ಸೂಚನೆ ನೀಡಿದ್ದಾರೆ. ಗೋಕುಲ್ ರೋಡ್ದು ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ. ಸೊ ತಾವು ಹೇಳ್ತಾ ಇದ್ರಿ ಅದು ಇನ್ನೂ ಕಾಮಗಾರಿ ಮುಂದುವರಿತಾ ಇದೆ ಅಂತ. ನಾನು ಸ್ಥಳ ಪರಿಶೀಲನೆ ಮಾಡ್ತೀನಿ. ನಿಮ್ಮ ಜೊತೆಗೆ ಸ್ಥಳ ಪರಿಶೀಲನೆ ಮಾಡಿ ಕಾನೂನು ಬಾಹಿರ ಇದ್ದರೆ ಖಂಡಿತ ಡೆಮೊಲಿಷ್ ಮಾಡ್ತೀನಿ. ಮುಂಚೆನೂ ಡೆಮೊಲಿಷನ್ ಮಾಡ್ತೀನಿ ಅಂತ ನಾನು ಹೇಳಿದ್ದೆ. ಸೊ ಈಗ ನೋಟಿಸ್ ಕೊಟ್ಟಿದ್ದೀವಿ. ಆ ನೋಟಿಸ್ ಏನು ಉತ್ತರ ಬಂದಿದೆ ಅನ್ನೋದನ್ನು ನಾನು DTP ಸೆಕ್ಷನಿಂದ ತಕ್ಷಣ ನೋಡ್ತೀನಿ. ಎರಡನೇ ಒಟ್ಟು 3 ನೋಟಿಸ್ ಕೊಡಬೇಕು. 2 ನೋಟಿಸ್ ಕೊಟ್ಟಿದ್ದೀವಿ. ಅಂತಿಮ ನೋಟಿಸ್ ಕೊಟ್ಟು ಅದನ್ನು ಡೆಮೊಲಿಷ್ ಮಾಡುವಂಥ ಕೆಲಸ ಮಾಡ್ತೀವಿ. ಇನ್ನು ಇದು ಪಾಲಿಕೆಯ ವಲಯ ಕಚೇರಿ 7ರ ವ್ಯಾಪ್ತಿಯಲ್ಲಿ ಬರುತ್ತಿದ್ದು, ಜಿಲ್ಲಾಧಿಕಾರಿ ಸ್ನೇಹರ್ ಆರ್ ಅವರು ಕೂಡ ಮಹಾನಗರ ಪಾಲಿಕೆಗೆ ಮತ್ತು ಹೆಸ್ಕಾಂ ಅಧಿಕಾರಿಗಳಿಗೆ ಈ ಅಕ್ರಮ ಶೆಡ್ ನಿರ್ಮಾಣದ ಬಗ್ಗೆ ಸೂಕ್ತ ಕ್ರಮ ಜರುಗಿಸಲು ನೋಟಿಸ್ ಜಾರಿ ಕೂಡ ಮಾಡಿದ್ದಾರೆ. ಈಗ ಪಾಲಿಕೆ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ. ಪಾಲಿಕೆಯಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ ಜೋರಾಗಿ ಮಾಡಿದ್ದಾರೆ. ಆದರೆ ತಮಗೆ ಗೊತ್ತಿದ್ರೂ ಕೂಡ ಈ ಅಕ್ರಮ ಶೆಡ್ ನಿರ್ಮಾಣದ ಬಗ್ಗೆ ಯಾಕೆ ಕ್ರಮ ಕೈಗೊಳ್ಳಲು ಹಿಂಜರಿಯುತ್ತಿದ್ದಾರೆ ಎಂಬ ಪ್ರಶ್ನೆ ಮೂಡುತ್ತಿದೆ. ಈಗ ಪಾಲಿಕೆ ಆಯುಕ್ತರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಎಷ್ಟು ದಿನಗಳ ಬಳಿಕ ಈ ಅಕ್ರಮ ಶೆಡ್ ಮೇಲೆ ಕ್ರಮ ಆಗುತ್ತೆಂದು ಕಾದು ನೋಡಬೇಕಿದೆ.